ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವಂಥ ವಾಣಿ ವಿಲಾಸ ಸಾಗರ ಅಥವಾ ಮಾರಿಕಣಿವೆ ಡ್ಯಾಮ್ ವೀಕ್ಷಣೆಗೆ ಬಂದಿದ್ದೀನಿ. ಆಗಿನ ಕಾಲದ ಯಾರು ಮೈಸೂರು ಒಡೆಯರ್ ಇಲ್ಲಿ VVS ಡ್ಯಾಮ್ನ ಕಟ್ಟಿಸಿದಾರಲ್ಲ ಅವ್ರದ್ದು ಕಂಚಿನ ಪುತ್ಥಳಿ ಇದೆ. ಮೇಲ್ಗಡೆಯಿಂದ ನೋಡಿದ್ರೆ ಇಂಡಿಯಾ ಮ್ಯಾಪ್ ಶೇಪಲ್ಲಿ ಕಾಣಿಸುತ್ತೆ. ಬಟ್ ಅದು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರೋಂಥ ಅಣೆಕಟ್ಟಿದು. ಈ ಡ್ಯಾಮಿನ ಕನ್ಸ್ಟ್ರಕ್ಷನ್ ನೀರು ಹೋಗ್ಲಿಕ್ಕೆ ಗೇಟ್ಗಳು ಆ ಕಡೆ ಇದಾವಲ್ಲಿ. ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗಿನ ಕಾಲದ ಮೈಸೂರು ಸಂಸ್ಥಾನದ ಒಡೆಯರದು ಕೊಡುಗೆ ಭಾಳ ಇದೆ. ಇಸ್ಕೊಂಡಿಲ್ಲ ನಾನು ನಿಂತು 2 ಗೇಟಲ್ಲಿ 1 ಗೇಟ್ನ ಓಪನ್ ಮಾಡಿದ್ದಾರೆ. ಅದ್ರ ಫೋರ್ಸ್ ನೋಡ್ಬೋದು ನೀವು. ಮಾಡು ಆ ಕಡೆ ತೋರಿಸ್ಕೊಂಡು ಈ ಕಡೆ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಶವಂತ್. ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವಂಥ ವಾಣಿ ವಿಲಾಸ ಸಾಗರ ಅಣೆಕಟ್ಟು ವೀಕ್ಷಣೆಗೆ ಬಂದಿದ್ದೀನಿ. ಇದನ್ನು ಆಗಿನ ಕಾಲದ ಮೈಸೂರು ಸಂಸ್ಥಾನದ ಮಹಾರಾಜರು ಕಟ್ಟಿಸಿರುವಂಥ ಅಣೆಕಟ್ಟಿದು. ಆಗಿನ ಕಾಲದ ಯಾರು ಮೈಸೂರು ಒಡೆಯರ್ ಇಲ್ಲಿ VVS ಡ್ಯಾಮ್ನ ಕಟ್ಟಿಸಿದಾರಲ್ಲ ಅವ್ರದ್ದು ಕಂಚಿನ ಪುತ್ಥಳಿ ಇದೆ. ಹೊಸದಾಗಿ ಇನ್ನೂ ಮಾಡಿರೋದು ಇನ್ನೂ ಅನಾವರಣಗೊಂಡಿಲ್ಲ. ನೋಡ್ಬೋದು ಕಂಚಿನ ಪುತ್ಥಳಿ ನೀವು. This stone was laid by Her Highness Sri Krishna Raja Odayar Bahadur, Maharaja of Mysore, 13 December 1901. ಅಡ್ಮಿನಿಸ್ಟ್ರೇಷನ್ ಆಗಲಿ, ಡೈರೆಕ್ಷನ್ ಆಗಲಿ, ಎಕ್ಸಿಕ್ಯೂಷನ್ ಆಗಲಿ ಯಾರು ಮಾಡೋದೆಲ್ಲ ಇಲ್ಲಿ ಹೆಸರಿದೆ. ಹೊಡೆದೈತೆ ಅಂತಾರೆ ಅಲ್ಲಿಂದ ಹಿಂಗೈತೆ ಹಿಂದೆ ಸರ್. ಅಲ್ಲಿ ಪೊಲೀಸು ಬಿಡ್ತಿಲ್ಲ ಒಳಗೆ. ಆದರೆ ನಾವು ಮಿಕ್ಕ ಬಂದಿದ್ದೀವಿ ಒಳಗೆ. ನದಿ ಈ ಅಣೆಕಟ್ಟನ್ನ ಕಟ್ಟಿರೋದು ವೇದಾವತಿ ನದಿ ಏನು ಮೂವತ್ತಿತ್ತಲ್ಲ ಆ ನದಿಗೆ ಅಡ್ಡಲಾಗಿ ಕಟ್ಟಿರೋಂಥ ಅಣೆಕಟ್ಟಿದು ವೇದಾವತಿ ನದಿಗೆ ವಾಣಿ ವಿಲಾಸ ಸಾಗರ.
ಈ ಅಣೆಕಟ್ಟನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 1898 ಸ್ಟಾರ್ಟ್ ಆಗಿದ್ದು 1907ಕ್ಕೆ ಮುಗಿಸ್ತಾರೆ. 9 ವರ್ಷ ಈಗ ಅಣೆಕಟ್ಟು ಕಟ್ಟಿರೋದು. ಈ ಅಣೆ ಹಂಗೆ ಹೇಳ್ಕ ಹಂಗೆ ಮುಂದೆ ಸರಿ ಝೂಮ್ ಆಗ್ತೀನಿ ಒಂದು. ಇಲ್ಲಿ ಇತ್ಲ ಬರ ಇಲ್ಲಿ ಬರ ನಿಂತ್ಕ ಜಲ್ದಿ. ಈ ಡ್ಯಾಮಿನ ಕನ್ಸ್ಟ್ರಕ್ಷನ್ ನೀರು ಹೋಗ್ಲಿಕ್ಕೆ ಗೇಟ್ಗಳು ಆ ಕಡೆ ಇದಾವಲ್ಲಿ 4 ಗೇಟ್ಗಳು ಐತೆ. ಸದ್ಯಕ್ಕೆ ಎಂಟ್ರಿ ಇಲ್ಲ ನಮಗೆ ಇಲ್ಲಿ ನೀರು ಸೆಕ್ಷನ್ ಐತೆ, ಅಲ್ಲಿ ನೋಡ್ಬೋದು 4 ಗೇಟ್ಗಳು ಬರುತ್ತೆ. ಇದಕ್ಕೆ ಸಣ್ಣದಾಗಿರೋಂಥ ಗೇಟ್ಗಳು, ಗೇಟ್ ಥ್ರೂ ನೀರನ್ನ ಹೊರಗೆ ಬಿಡ್ತಾರೆ. ಮೇಲ್ಗಡೆಯಿಂದ ನೋಡಿದ್ರೆ ಇಂಡಿಯಾ ಮ್ಯಾಪ್ ಶೇಪಲ್ಲಿ ಕಾಣಿಸುತ್ತೆ, ಬಟ್ ಮೇಲೆ ಹೋಗ್ಬೇಕು ಪೂರ್ತಿ. ಕರ್ನಾಟಕದ ಪ್ರಪ್ರಥಮ ಅಣೆಕಟ್ಟು ವಾಣಿ ವಿಲಾಸ. ಇದಾದ್ಮೇಲೆ KRS ಡ್ಯಾಮ್. ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗಿನ ಕಾಲದ ಮೈಸೂರು ಸಂಸ್ಥಾನದ ಒಡೆಯರದು ಕೊಡುಗೆ ಭಾಳ ಇದೆ. ಅವರೇ ಮೇನ್ ಸೋರ್ಸ್ ಅಂತ ಹೇಳ್ಬೋದು ಈ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ. ಆಗಿನ ಕಾಲದಿಂದಲೂ ಚಿತ್ರದುರ್ಗ ಬರಪೀಡಿತ ಪ್ರದೇಶ ಆದ್ದರಿಂದ ಮೈಸೂರು ಸಂಸ್ಥಾನದ ಏನು ಅವಾಗಿನ ಚಾಮರಾಜೇಂದ್ರ ಒಡೆಯರವ್ರು ಇರ್ತಾರೆ, ಅವರು ಇಲ್ಲಿ ನೀರು ಮತ್ತು ಕುಡಿಯೋ ನೀರಿಗಾಗಲಿ ಮತ್ತು ಕೃಷಿಗಾಗಲಿ ವ್ಯವಸ್ಥೆ ಆಗಲಿ ಅಂತ ಈ ಡ್ಯಾಮ್ನ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಬಟ್ ಅವ್ರ ನಿಧನ ಆದಮೇಲೆ ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ಇನ್ಚಾರ್ಜ್ ಆಗಿ ತಗೊಂಡು ಈ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ 1898ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1990ರಲ್ಲಿ ಕೃಷ್ಣ ಸಮುದ್ರ ಅಂತ ಹೆಸರಿಡ್ತಾರೆ ಈ ಡ್ಯಾಮಿಗೆ. ಅದಾಗಿ ಒಂದು 3-4 ವರ್ಷ ಆದಮೇಲೆ ಆರ್ಥಿಕ ಸ್ಥಿತಿ ಅಥವಾ ಆರ್ಥಿಕ ತೊಂದರೆಯಿಂದ ಡ್ಯಾಮ್ ಕನ್ಸ್ಟ್ರಕ್ಷನ್ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಹೇಳಿ ತಮ್ಮ ಅರಮನೆಯಲ್ಲಿದ್ದ ಒಡವೆಗಳನ್ನ ಮತ್ತು ತಮ್ಮ ಮೈ ಮೇಲಿದ್ದ ಒಡವೆಗಳನ್ನು ಮಾರಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮುಂದುವರಿಸ್ತಾರೆ. 1898ರಲ್ಲಿ ಸ್ಟಾರ್ಟ್ ಮಾಡಿದ ಡ್ಯಾಮ್ ಕನ್ಸ್ಟ್ರಕ್ಷನ್ 1907ರಲ್ಲಿ ಮುಗಿಯುತ್ತೆ. ಅಂದರೆ 9 ವರ್ಷ ತಾಂತಾರೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಡ್ಯಾಮ್ ಕನ್ಸ್ಟ್ರಕ್ಷನ್ ಆದ ನಂತರ ರಾಜಮಾತೆ ಏನಿರ್ತಾರೆ ಅವ್ರ ನಿಧನ ಆದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ವಾಣಿ ವಿಲಾಸ ಸಾಗರ ಅಂತ ಹೆಸರು ಕೊಡ್ತಾರೆ ಇದಕ್ಕೆ. ವಾಣಿ ವಿಲಾಸ ಸಾಗರ ಟೋಟಲ್ 140 ಅಡಿ ಎತ್ತರ ಬರುತ್ತೆ. 400ರಿಂದ 420 ಅಡಿ ಉದ್ದ ಬರುತ್ತೆ ಲೆಂತ್. ಆ ಎಂಡಿಂದ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ. ಮತ್ತು 30 TMC ಅಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಐತೆ ಇದಕ್ಕೆ ವಾಣಿ ವಿಲಾಸ ಸಾಗರ. ಡ್ಯಾಮಿನ ಗೇಟ್ನ ಓಪನ್ ಮಾಡಿದ್ದಾರೆ. ನೀರು ಹಾಕ್ತಿರೋದು ಫೋಟೋ ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು ಇಲ್ಲಿ. ಎರಡು ವಾಲ್ಗಳನ್ನ ಓಪನ್ ಮಾಡಿದ್ದಾರೆ. ಅಂತ ಬೆಳ್ಳು ಆಗದೆ ಇಲ್ಲ ನೀರು ಎಲ್ಲ ಬೆಳ್ಳು ಬರಬಾರ್ದು.
2 ಗೇಟಲ್ಲಿ ಒಂದು ಗೇಟ್ನ ಓಪನ್ ಮಾಡಿದ್ದಾರೆ, ಅದ್ರ ಫೋರ್ಸ್ ನೋಡ್ಬೋದು ನೀವು. 2 ಗೇಟ್ ಇರೋದು ಇದು. ಲೆಫ್ಟ್ ಸೈಡ್ ಒಂದು ಗೇಟಲ್ಲಿ ನೀರು ಬಿಟ್ಟಿದ್ದಾರೆ, ಇನ್ನೊಂದು ಗೇಟ್ ಇನ್ನೂ ಬಿಟ್ಟಿಲ್ಲ. ಒಂದು ಗೇಟಲ್ಲೇ ನೋಡ್ಬೋದು ಎಷ್ಟೊಂದು ಫೋರ್ಸ್ ಇದೆ ನೀರು ಅಂತ. ಕನ್ಸ್ಟ್ರಕ್ಷನ್ ಡೀಟೇಲಿಂಗ್ ಒಂದು ಬೋರ್ಡ್ ಹಾಕಿದ್ದಾರೆ. ಇದ್ರ ಕೆಪಾಸಿಟಿ ಆಗಲಿ, ಎಷ್ಟು ಲೆಂತ್ ಇದೆ ಅಂತ, ವಿಡ್ತು, ಕೆಪಾಸಿಟಿ, ಏರಿಯಾ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೆಳಗೆ ಇವ್ರು ಮಾಡ್ತಾರೆ ಅಲ್ಲ ಡಿಸೈನ್ ನೇಮ್ಡ್ ಆಫ್ಟರ್ ದ ಎಸ್ ವಾಣಿ ವಿಲಾಸ ಸಾಗರ. 1st February 1895 ಇಂದ 8 August 1902 ಮಾಡಿರೋದು. ಅಲ್ಲೆಲ್ಲ ಇಲ್ಲಿಗೆ ಅವರು ಇಂಡಿಯಾ ಮ್ಯಾಪ್ ಇರೋಂಗೆ ನಾನು ಅವ್ರು ಬಂದಾಗ ಅಲ್ಲಿ ಬಿಟ್ಟಿದ್ರು. ಅದು ನೀರಲ್ಲಿ ಆಟ ಆಡ್ಕೊಂಡು ಫಸ್ಟ್ ಟೈಮ್ ಫೋಟೋ ತೆಗಿತೀನಿ ಏನೋ ಮಾಡೋಕ್ಕೆ ಐಡಿಯಾ ಕೊಟ್ಟು ನಾನು ನೋಡು 4 ಸರಿ ಬಂದಾಗ ಅಲ್ಲಿ ಇವಾಗ ನಮ್ಮ ಮಕ್ಕಳು ಹಾಂ 4 ಜನರೇಷನ್ ಅಲ್ಲೇ ಮೇಲೆ ದೇವಸ್ಥಾನ ಆ ಕಡೆಯಿಂದ ಹೋಗ್ರಿ. ಆ ಕಡೆ ನಿಂತ್ಕೋಣ ಬರ ಫೋಟೋ ತಗೋಣ. ನಾನು ಅಲ್ಲಿದ್ರು ಇಲ್ಲಿ ದೇವ್ರು ಮಾಡ್ತಾರೆ. ಇಲ್ಲ ಇಲ್ಲ ಇಷ್ಟ ಫೋಟೋ ವಿಡಿಯೋ ಮಾಡಕ್ಕೆ ಕರೆಕ್ಟಾಗಿ ನಿಂತ್ಕೊ. ನಾಲ್ಕು ಒಂದೊಂದು ಹಿಡ್ಕೊಂಡ್ಬರ್ತೀನಿ. ಗೇಟ್ ನೋಡ್ದ ಇದಿಷ್ಟೇ ಇರೋದಿಲ್ಲ. ಅಲ್ಲಿ ನೋಡ್ದಲ್ಲ ನಾವು ಮುಂದೆ ಅಲ್ಲಿ ಹಿಡಿತೈತೆ ಗಾಡಿ. ನಾನು ಅದೇ ನೋಡಿದೆ ಆಗಲಿ. ಅಲ್ಲಿ ಗಾಳಿ ಅಲ್ಲಿ ಹಿಂಗೆ ಹೊಡೆದಂಗೆ ಗಾಳಿ ಎದ್ದಾಡ್ತೈತೆ. ಬರಲ್ಲ ಇಲ್ಲ ಇಲ್ಲ ಮಾಡ್ತೇವೆ. ಬಿಟ್ಟಿದ್ದೆ ತಪ್ಪಲ್ಲ, ಬಿಟ್ಟಿದ್ದೆಲ್ಲ ನಿಮ್ಮನ್ನ ಹಿಂಗೆ ಮಾಡ್ತಾ ಇರ್ತೀರ. ಮಾಡಿಲ್ಲ ಅದು ನೋಡಿ ಕೆಳಗೆ ಬರಲ್ಲ ಆಗಿತ್ತು. ಅದೇ ಅಲ್ಲ
ಹೇಳ್ತಾ ಇಲ್ಲಿಂದ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.